ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಅದನ್ನ ಕೇಳಿ ಕೆಲವ್ರಿಗೆ ಹೌದು ಇದು ನಾನೇ ಅಂತ ಅನಿಸುತ್ತೆ. ಕೆಲವ್ರಿಗೆ ಅಯ್ಯೋ ಇದು ನನ್ನ ಕಥೆನೇ ಹೇಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಆ ವಿಷಯ ಏನು ಗೊತ್ತಾ? ನಿಮ್ಮ ಬರ್ತ್ಡೇ. ಕೆಲವರ ಬರ್ತ್ಡೇ ಹೇಗಿರುತ್ತೆ ಅಂದರೆ ಒಂದು ದೊಡ್ಡ ಇವೆಂಟ್ ಥರ. ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಸರ್ಪ್ರೈಸ್ ಪಾರ್ಟೀಸ್, ಕೇಕ್ ಕಟ್ಟಿಂಗ್, ಫೋಟೋಸ್ ಎಲ್ಲ ಇರುತ್ತೆ. ಮನೆ ತುಂಬ ಜನ, ಮೊಬೈಲ್ ತುಂಬ ವಿಶಸ್, ಅದೊಂಥರ ಜೀವನ. ಆದರೆ ಇನ್ನೊಂದು ಥರದ ಜನ ಇದ್ದಾರೆ. ಅವರ ಬರ್ತ್ಡೇ ಬರುತ್ತೆ, ಹೋಗುತ್ತೆ, ಯಾವ ಕೇಕ್ನೂ ಇಲ್ಲ, ಯಾವ ಪ್ಲ್ಯಾನ್ಸೂ ಇಲ್ಲ, ಇವತ್ತು ನನ್ನ ದಿನ ಅನ್ನೋ ಎನರ್ಜಿ ಇರಲ್ಲ. ಬೇರೆ ಎಲ್ಲ ಸಾಧಾರಣ ದಿನದ ರೀತಿ ಕೆಲಸ ಮಾಡಿ ಊಟ ಮಾಡಿ ಮಲಗ್ತಾರೆ. ಸೊ ಈ ಎರಡು ಥರದ ಜನರ ಬಗ್ಗೆ ನಾವು ಒಬ್ಬರು ಖುಷಿಯಾಗಿದ್ದಾರೆ, ಇನ್ನೊಬ್ಬರು ಸಾಧಾರಣವಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಅದರ ಒಳಗೆ ಒಂದು ಡೀಪ್ ಆದ ಸೈಕಾಲಜಿ ಇದೆ. ನೀವು ನಿಮ್ಮ ಬರ್ತ್ಡೇನ ಹೇಗೆ ಟ್ರೀಟ್ ಮಾಡ್ತೀರಾ ಅನ್ನೋದು ನಿಮ್ಮ ಬಗ್ಗೆ ನೀವೇ ಏನು ಯೋಚಿಸ್ತೀರಾ ಅನ್ನೋದನ್ನು ತುಂಬ ಕ್ಲಿಯರಾಗಿ ತೋರಿಸುತ್ತೆ. ಇದನ್ನು ಕೇಳಿ ನಿಮಗೆ ಒಂದು ಬರ್ತ್ಡೇ ಅಷ್ಟು ದೊಡ್ಡ ವಿಷಯ ಏನಲ್ಲ ಅಂತ ಅನ್ನಿಸ್ಬೋದು. ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಬರ್ತ್ಡೇನ ಮಾತ್ರ ಅಲ್ಲ, ನೀವು ನಿಮ್ಮ ಬಗ್ಗೆ ಹೇಗೆ ಅಂದ್ಕೊಳ್ತಿದ್ದೀರಾ ಅನ್ನೋದು ಅರ್ಥ ಆಗುತ್ತೆ. ನಿಮ್ಮ ಬರ್ತ್ಡೇನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ? ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ಇದೊಂದು ಸಾಧಾರಣ ದಿನ ಅಂತ ಅಂದ್ಕೊಳ್ತೀರಾ? ಕಮೆಂಟಲ್ಲಿ ಹೇಳಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ, ಬರ್ತ್ಡೇನ ಡೌನ್ ಪ್ಲೇ ಮಾಡೋದ್ರ ಹಿಂದೆ, ಅಂದರೆ ಅಷ್ಟೊಂದು ಮುಖ್ಯ ಅಲ್ಲ ಅಂತ ಹೇಳೋದ್ರ ಹಿಂದೆ ಇರೋ ನಿಜವಾದ ಕಾರಣ ಏನು? ಅನೇಕ ಜನ ಬರ್ತ್ಡೇ ಅಂದರೆ ಏನು, ಒಂದು ದಿನ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ಅತಿಯಾದ ಹಂಗಾಮ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ವಾಹ್ ಇವರು ತುಂಬ ಮೆಚ್ಯೂರ್, ಇವ್ರಿಗೆ ಇಂಥ ಸೆಲೆಬ್ರೇಷನ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನಮಗೆ ಅನಿಸ್ಬೋದು. ಆದರೆ ಪ್ರತಿಯೊಂದು ಸರಿನೂ ಅದಕ್ಕೆ ಮೆಚ್ಯೂರಿಟಿನೇ ಕಾರಣ ಆಗಿರಲ್ಲ. ಹಲವಾರು ಸಂದರ್ಭಗಳಲ್ಲಿ ಅದರ ಹಿಂದೆ ಒಂದು ಸೈಕಾಲಜಿ ಇರುತ್ತೆ. ಕೆಲವರಿಗೆ ಅಟೆನ್ಷನ್ ಇಷ್ಟ ಇರೋದಿಲ್ಲ, ಕೆಲವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದೇ ಇಷ್ಟಪಡಲ್ಲ, ಇನ್ನು ಕೆಲವರಿಗೆ ಹಿಂದೆ ಆಗಿರೋ ಎಕ್ಸ್ಪೀರಿಯನ್ಸಸ್ ಕಾರಣ ಆಗಿರ್ಬೋದು. ಸೊ ಬರ್ತ್ಡೇಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂತ ಹೇಳಿದರೆ ಅದು ಯಾವಾಗಲೂ ಸೆಲೆಬ್ರೇಷನ್ಸ್ ಬೇಡ ಅನ್ನೋ ಅರ್ಥ ಅಲ್ಲ. ಕೆಲವೊಮ್ಮೆ ಅದು ತಮ್ಮ ಫೀಲಿಂಗ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ವಿಧಾನ ಆಗಿರ್ಬೋದು. ಅದಕ್ಕೆ ಈ ಬಿಹೇವಿಯರ್ನ ಕೇವಲ ಒಂದು ಸೆಂಟೆನ್ಸ್ನಲ್ಲಿ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಇದರ ಹಿಂದೆ ಇರೋ ಸೈಕಾಲಜಿನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರು ಹೀಗೆ ಯಾಕೆ ಬಿಹೇವ್ ಮಾಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೆಲವರು ಬರ್ತ್ಡೇನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಅಂದರೆ ಅವರು ತುಂಬ ಚಿಲ್ಲಾಗಿದ್ದಾರೆ ಅಥವಾ ಅವ್ರಿಗೆ ಬರ್ತ್ಡೇಗೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಅಲ್ಲ. ಹಲವಾರು ಸಲ ಅದರ ಹಿಂದೆ ಒಂದು ಎಮೋಷ್ನಲ್ ರೀಸನ್ ಇರುತ್ತೆ. ಯಾವುದೋ ಒಂದು ಸಮಯದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂದರೆ ಡಿಸಪಾಯಿಂಟ್ಮೆಂಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಅನುಭವ ಅವ್ರ ಮನಸ್ಸಲ್ಲಿ ಉಳ್ಕೊಂಡಿರ್ಬೋದು. ಅದು ಕೆಲವರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶುರುವಾಗಿರ್ಬೋದು. ಚಿಕ್ಕ ವಯಸ್ಸಲ್ಲಿ ಬರ್ತ್ಡೇಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ಆದರೆ ಪಾರ್ಟಿ ಕ್ಯಾನ್ಸಲ್ ಆಗಿರ್ಬೋದು, ಯಾರೂ ವಿಶ್ ಮಾಡದೇ ಇರ್ಬೋದು, ಕಾಯ್ತಿದ್ದ ವ್ಯಕ್ತಿ ಮರ್ತೋಗಿರ್ಬೋದು, ಅಥವಾ ಯಾರೂ ಬಂದಿರದೇ ಇರ್ಬೋದು. ಇಂಥ ಒಂದು ಅಥವಾ ಎರಡು ಅನುಭವಗಳೇ ಕೆಲವೊಮ್ಮೆ ಮನಸ್ಸಿನ ಮೇಲೆ ಆಳವಾದ ಪರಿಣಾಮನ ಬೀರುತ್ತೆ. ಆವಾಗ ಮನಸ್ಸು ನಿಧಾನವಾಗಿ ಒಂದು ನಿರ್ಧಾರಕ್ಕೆ ಬರುತ್ತೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡ, ಆವಾಗ ನಿರಾಶೆನೂ ಆಗಲ್ಲ ಅಂತ. ಅದಕ್ಕೆ ಹೊರಗೆ ಅವರು ಇಟ್ ಜಸ್ಟ್ ಆನ್ ಅನದರ್ ಡೇ ಅಂತ ಹೇಳಿದ್ರು, ಆ ಮಾತಿನ ಹಿಂದೆ ಹಲವಾರು ಬಾರಿ ಒಂದು ಹಳೆಯ ಅನುಭವ, ಒಂದು ಸಣ್ಣ ನೋವು ಅಥವಾ ಮತ್ತೆ ಅದೇ ನಿರಾಶೆ ಆಗಬಾರ್ದು ಅನ್ನೋ ಸೆಲ್ಫ್ ಪ್ರೊಟೆಕ್ಷನ್ ಅಡಗಿರ್ಬೋದು. ಇದೊಂದು ಸಾಧಾರಣ ದಿನ ಅಷ್ಟೇ ಅನ್ನೋ ಮಾತು ಹಲವಾರು ಸಲ ಒಂದು ಆರ್ಮರ್ ಥರ ಕೆಲಸ ಮಾಡುತ್ತೆ. ಆ ಆರ್ಮರ್ ಏನನ್ನು ಪ್ರೊಟೆಕ್ಟ್ ಮಾಡುತ್ತೆ ಗೊತ್ತಾ? ಕೇವಲ ಬರ್ತ್ಡೇನ ಅಲ್ಲ, ನಮ್ಮ ಹೋಪ್ನ ಪ್ರೊಟೆಕ್ಟ್ ಮಾಡುತ್ತೆ, ಡಿಸಪಾಯಿಂಟ್ಮೆಂಟಿಂದ ಪ್ರೊಟೆಕ್ಟ್ ಮಾಡುತ್ತೆ, ಆ್ಯಂಡ್ ಅತ್ಯಂತ ಮುಖ್ಯವಾಗಿ ನಾನು ಇಂಪಾರ್ಟೆಂಟ್ ಅನ್ನೋ ಫೀಲಿಂಗ್ನ ಅನುಭವಿಸೋ ಮನಸ್ಸಿನ ಸೂಕ್ಷ್ಮತೆಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂದರೆ ಒಮ್ಮೆ ಮನಸ್ಸಿಗೆ ನೋವಾದ ಮೇಲೆ ಮತ್ತೊಮ್ಮೆ ಅದೇ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಮನಸ್ಸು ಮೊದಲೇ ತನ್ನ ಸುತ್ತ ಒಂದು ಗೋಡೆನ ಕಟ್ಕೊಳ್ಳುತ್ತೆ. ಹೊರಗಿನಿಂದ ನೋಡಿದ್ರೆ ಬರ್ತ್ಡೇ ಅಂದರೆ ಏನಿದೆ, ಇದು ಕೂಡ ಒಂದು ಸಾಮಾನ್ಯ ದಿನ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಒಳಗಡೆ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹರ್ಟ್ ಆಗಬಾರ್ದು ಅನ್ನೋ ಒಂದು ಸೈಲೆಂಟ್ ಫಿಯರ್ ಕೆಲಸ ಮಾಡ್ತಾ ಇರುತ್ತೆ. ಎರಡನೇ ವಿಷಯ, ಬರ್ತ್ಡೇನ ಅವಾಯ್ಡ್ ಮಾಡೋಕ್ಕೆ ಇರೋ 3 ಸೈಕಾಲಜಿಕಲ್ ಕಾರಣಗಳು. ಸೈಕಾಲಜಿ ಇದನ್ನ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಮೊದಲನೇದು ರಿಜೆಕ್ಷನ್ ಸೆನ್ಸಿಟಿವಿಟಿ. ನಮ್ಮ ಬ್ರೈನ್ಗೆ ಒಂದು ವಿಶೇಷವಾದ ಗುಣ ಇದೆ, ಅದು ಸಂತೋಷಕ್ಕಿಂತ ನೋವಿನ ಮೆಮೊರೀಸ್ನ ಹೆಚ್ಚು ಸ್ಟ್ರಾಂಗ್ ಆಗಿ ನೆನಪಿಟ್ಕೊಳ್ಳುತ್ತೆ. ಚಿಕ್ಕ ವಯಸ್ಸಲ್ಲಿ ಬರ್ತ್ಡೇ ದಿನ ಯಾರೂ ವಿಶ್ ಮಾಡದೇ ಇದ್ದರೆ, ಯಾರೂ ಬರದೇ ಇದ್ದರೆ, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿರೋರು ಮರ್ತಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದರ ನಂತರ ಬ್ರೈನ್ ಒಂದು ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ಗೆ ಹೋಗುತ್ತೆ. ನಾನು ಮೊದಲೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೇ ಇದ್ದರೆ ಡಿಸಪಾಯಿಂಟ್ಮೆಂಟ್ ಕೂಡ ಆಗಲ್ಲ ಅನ್ನೋ ಲಾಜಿಕ್ನ ಬೆಳೆಸ್ಕೊಳ್ಳುತ್ತೆ. ಹಾಗಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದನ್ನ ಅವಾಯ್ಡ್ ಮಾಡೋದು, ಕೆಲವೊಮ್ಮೆ ಸೆಲೆಬ್ರೇಷನ್ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಮತ್ತೊಮ್ಮೆ ರಿಜೆಕ್ಷನ್ ಅನುಭವಿಸಬಾರ್ದು ಅನ್ನೋ ಮನಸ್ಸಿನ ಪ್ರಯತ್ನ ಆಗಿರಬಹುದು.
ಎರಡನೇ ಕಾರಣ ಕಂಟ್ರೋಲ್ನ ಅಗತ್ಯ. ಕೆಲವರು ನನಗೆ ಬರ್ಡೇಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ತುಂಬ ಕ್ಯಾಶುವಲ್ ಆಗಿ ಹೇಳ್ತಾರೆ. ಆದರೆ ಹಲವಾರು ಸಲ ಅದು ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಪರಿಸ್ಥಿತಿನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಒಂದು ವಿಧಾನ ಆಗಿರ್ಬೋದು. ಯಾಕಂದರೆ ಮೊದಲೇ ನನಗೆ ಏನೂ ಬೇಡ, ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಿಬಿಟ್ರೆ ನಂತರ ನಿರಾಶೆ ಆಗೋ ಪ್ರಶ್ನೆನೇ ಬರಲ್ಲ. ಯಾರೂ ವಿಶ್ ಮಾಡಲಿಲ್ಲ, ಸರ್ಪ್ರೈಸ್ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಲಿಲ್ಲ ಅನ್ನೋ ನೋವು ಕೂಡ ಕಡಿಮೆ ಆಗುತ್ತೆ. ಹೊರಗಿನಿಂದ ನೋಡಿದ್ರೆ ಅವರು ನನಗೆ ಬರ್ಡೇಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾರಾದರೂ ನೆನ್ಪಿಟ್ಕೊಳ್ಳಿ, ಒಂದು ವಿಶ್ ಮಾಡಲಿ ಅಥವಾ ತಮ್ಮನ್ನು ಸ್ಪೆಷಲ್ ಅಂತ ಫೀಲ್ ಮಾಡಿಸ್ಲಿ ಅನ್ನೋ ಸಣ್ಣ ಬಯಕೆ ಇರಬಹುದು. ಆದರೆ ಆ ಬಯಕೆನ ಒಪ್ಕೊಂಡ್ರೆ, ಅದು ನೆರವೇರದೆ ಹೋದರೆ ಆಗೋ ನೋವಿನ ಭಯ ಇನ್ನೂ ಹೆಚ್ಚಾಗಿರುತ್ತೆ. ಅದಕ್ಕೆ ಕೆಲವರು ತಮ್ಮ ಆಸೆನ ಮುಚ್ಚಿಟ್ಕೊಂಡು ನನಗೆ ಏನೂ ಬೇಡ ಅಂತ ಹೇಳ್ಕೊಂಡು ಸೇಫ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ. ಮೂರನೇ ಕಾರಣ ಕಡಿಮೆ ಸೆಲ್ಫ್ ವರ್ತ್. ಇದನ್ನ ಕೇಳಿದ ತಕ್ಷಣ ಇಲ್ಲ ನನಗೆ ಸೆಲ್ಫ್ ವರ್ತ್ ಇದೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಆನೆಸ್ಟಾಗಿ ಥಿಂಕ್ ಮಾಡಿ, ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಆಳದಲ್ಲಿ ನಾನು ಇಷ್ಟೊಂದು ಅಟೆನ್ಷನ್ ಡಿಸರ್ವ್ ಮಾಡ್ತೀನಾ, ನನ್ನನ್ನು ಸೆಲೆಬ್ರೇಟ್ ಮಾಡೋಷ್ಟು ನಾನು ವರ್ತ್ ಇರೋ ವ್ಯಕ್ತಿನಾ ಅನ್ನೋ ಒಂದು ಸಣ್ಣ ಡೌಟ್ ಅಡಗಿರಬಹುದು. ಆ ಡೌಟ್ ಇದ್ದಾಗ ಬೇರೆ ಜನ ಯಾಕೆ ನನಗೋಸ್ಕರ ಸಮಯ ಕಳಿಬೇಕು, ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಯೋಚನೆ ಬರೋದು ಸಹಜ. ಅದಕ್ಕೆ ಕೆಲವರು ತಮ್ಮ ಬರ್ತ್ಡೇ ಬಗ್ಗೆ ಯಾರಿಗೂ ಹೇಳೋದಿಲ್ಲ, ವಿಶ್ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಸೆಲೆಬ್ರೇಷನಿಂದ ದೂರ ಇರ್ತಾರೆ. ಇದು ಅವರು ಬ್ರೋಕನ್ ಆಗಿದ್ದಾರೆ ಅನ್ನೋದರ ಲಕ್ಷಣ ಅಲ್ಲ. ಇದು ಕೆಲವೊಮ್ಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರಬಹುದಾದ ಒಂದು ಸಾಮಾನ್ಯವಾದ ಹ್ಯೂಮನ್ ಫೀಲಿಂಗ್. ಮುಖ್ಯವಾದ ವಿಷಯ ಏನಂದರೆ, ಈ ಯೋಚನೆಗಳು ಯಾವಾಗಲೂ ಸತ್ಯ ಆಗಿರಲ್ಲ. ಹಲವಾರು ಬಾರಿ ನಮ್ಮ ಬಗ್ಗೆ ನಾವು ಯೋಚಿಸೋದಕ್ಕಿಂತ ಹೆಚ್ಚು ಜನ ನಮ್ಮನ್ನು ಜೆನ್ಯೂನ್ಲಿ ಕೇರ್ ಮಾಡ್ತಾರೆ. ಮೂರನೇ ವಿಷಯ, ನಿಮ್ಮ ಬರ್ತ್ಡೇ ಪ್ಯಾಟ್ರನ್ನ ಒಬ್ಸರ್ವ್ ಮಾಡಿ. ಈ ವಿಡಿಯೋನ ನೋಡ್ತಾ ಇದ್ದಾಗ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ನಿಮಗೆ ಒಂದ್ಸಲಾದರೂ ಅನಿಸಿದರೆ ಇವತ್ತಿನಿಂದ ಒಂದು ಚಿಕ್ಕ ಕೆಲಸ ಮಾಡಿ. ನಿಮ್ಮ ಬರ್ತ್ಡೇ ಬಗ್ಗೆ ನಿಮ್ಮ ರಿಯಾಕ್ಷನ್ನ ಒಬ್ಸರ್ವ್ ಮಾಡಿ. ಯಾರಾದರೂ ಈ ಸಲ ನಿನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಥವಾ ನಿಮ್ಮ ಬರ್ತ್ಡೇಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಮೊದಲ ಯೋಚನೆ ಏನು ಬರುತ್ತೆ? ತಕ್ಷಣ ಅಯ್ಯೋ ಬೇಡ, ಅಷ್ಟೆಲ್ಲ ಯಾಕೆ ಅಂತ ಅನಿಸುತ್ತಾ? ಅಥವಾ ಒಳಗಡೆ ಖುಷಿಯಾಗಿದ್ರು ಹೊರಗಡೆ ಮಾತ್ರ ಅದಕ್ಕೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತೀರಾ? ಆ ಒಂದು ಮೂಮೆಂಟ್ನ ಸ್ವಲ್ಪ ಒಬ್ಸರ್ವ್ ಮಾಡಿ. ಯಾಕಂದರೆ ಹಲವಾರು ಸಲ ನಮ್ಮ ಬಾಯಿಂದ ಹೊರಬರೋ ಮಾತಿಗಿಂತ ಮನಸ್ಸಲ್ಲಿ ಮೊದಲು ಬರೋ ರಿಯಾಕ್ಷನ್ನೇ ನಮ್ಮ ಬಗ್ಗೆ ಹೆಚ್ಚು ಸತ್ಯನ ಹೇಳುತ್ತೆ. ಆ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸು ಏನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಏನನ್ನು ಬಯಸ್ತಾ ಇದೆ ಅಥವಾ ಯಾವುದಕ್ಕೆ ಭಯ ಪಡ್ತಿದೆ ಅನ್ನೋ ಉತ್ತರ ಅಲ್ಲೇ ಸಿಗ್ಬೋದು. ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಖಂಡಿತ ಯೂಸ್ಫುಲ್ ಆಗ್ತಿದೆ ಅಂತ ಅರ್ಥ. ಸೊ ಇನ್ನೂ ಇಂತಹ ಸೈಕಾಲಜಿ, ಮೈಂಡ್ಸೆಟ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ವೀಡಿಯೋಸ್ ಮಿಸ್ ಆಗಬಾರ್ದು ಅಂದರೆ ಪುಷ್ಪ ಪ್ರಸಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇದೇ ವಿಷಯಕ್ಕೆ ರಿಲೇಟ್ ಆಗೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಅನಿಸ್ತಿದೆಯೋ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ನ ಓದ್ತೀನಿ ಆ್ಯಂಡ್ ಸಾಧ್ಯವಾದಷ್ಟು ನಿಮ್ಮ ರಿಕ್ವೆಸ್ಟ್ಗಳ ಆಧಾರದ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಮುಖ್ಯವಾಗಿ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ನಾಲ್ಕನೇ ವಿಷಯ, ನಿಮ್ಮ ಬರ್ತ್ಡೇನ ನಿಮ್ಮದಾಗಿ ರೀಕ್ಲೈಮ್ ಮಾಡ್ಕೊಳ್ಳಿ, ಅಂದರೆ ಮತ್ತೆ ಪಡ್ಕೊಳ್ಳೋದು. ಜಸ್ಟ್ ಥಿಂಕ್ ಮಾಡಿ, ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅದು ಯಾವಾಗಲೂ ದೊಡ್ಡ ಪಾರ್ಟಿ ಆಗಿರಬೇಕು, ಕಾಸ್ಟ್ಲಿ ಗಿಫ್ಟ್ಸ್ ಇರಬೇಕು ಅಥವಾ ತುಂಬ ಕ್ರೌಡ್ ಇರಬೇಕು ಅಂತ ಅರ್ಥ ಅಲ್ಲ. ಸೆಲೆಬ್ರೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವರಿಗೆ ಫ್ಯಾಮಿಲಿ ಜೊತೆ ಒಂದು ಊಟ ಸಾಕು, ಕೆಲವರಿಗೆ ತಮ್ಮಿಷ್ಟದ ಜಾಗಕ್ಕೆ ಒಬ್ಬರೇ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಾಗಿರುತ್ತೆ, ಇನ್ನು ಕೆಲವರಿಗೆ ತಮ್ಮ ಜೀವನದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸೋದಾಗಿರುತ್ತೆ. ಮುಖ್ಯವಾದದ್ದು ಹೊರಗಿನ ಸೆಲೆಬ್ರೇಷನ್ ಅಲ್ಲ, ಒಳಗಿನ ಎಕ್ಸೆಪ್ಟೆನ್ಸ್. ಆ ದಿನ ನಿಮ್ಮ ಮನಸ್ಸು ನಿಮಗೆ ಒಂದು ಮಾತು ಹೇಳಬೇಕು, ನಾನು ನನಗೆ ಮ್ಯಾಟರ್ ಆಗ್ತೀನಿ, ಈ ದಿನ ತುಂಬ ಮುಖ್ಯ, ಯಾಕಂದರೆ ನಾನು ಈ ಜಗತ್ತಲ್ಲಿ ಇದ್ದೀನಿ, ಅಷ್ಟು ಸಾಕು. ನಿಮ್ಮ ವ್ಯಾಲ್ಯೂನ ಪ್ರೂವ್ ಮಾಡೋಕ್ಕೆ ಬರ್ತ್ಡೇ ಬೇಕಾಗಿಲ್ಲ, ಆದರೆ ನಿಮ್ಮ ಎಕ್ಸಿಸ್ಟೆನ್ಸ್ನ ಗೌರವಿಸೋಕ್ಕೆ, ನಿಮ್ಮ ಜೀವನನ ಅಪ್ರಿಷಿಯೇಟ್ ಮಾಡೋಕ್ಕೆ ವರ್ಷದಲ್ಲಿ ಒಂದು ದಿನ ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕೆಲವೊಮ್ಮೆ ನೀವು ನಿಮಗೋಸ್ಕರ ಮಾಡೋ ಅತಿ ಚಿಕ್ಕ ಸೆಲೆಬ್ರೇಷನ್ನೇ ನಿಮ್ಮ ಸೆಲ್ಫ್ ವರ್ತಿಗೆ ದೊಡ್ಡ ಮೆಸೇಜ್ ಆಗಿರ್ಬೋದು. ಐದನೇ ವಿಷಯ, ರಿಸೀವಿಂಗ್ನ ಪ್ರಾಕ್ಟೀಸ್ ಮಾಡಿ. ಇದನ್ನ ಕೇಳಿ ರಿಸೀವಿಂಗ್ನೂ ಪ್ರಾಕ್ಟೀಸ್ ಮಾಡಬೇಕಾ ಅಂತ ನಿಮಗೆ ಅನಿಸ್ಬೋದು. ಹೌದು, ಯಾಕಂದರೆ ಅನೇಕ ಜನರಿಗೆ ಕೊಡೋದು ತುಂಬ ಈಸಿ, ಆದರೆ ಸ್ವೀಕರಿಸೋದು ಅಷ್ಟೇ ಕಷ್ಟ. ಯಾರಿಗಾದ್ರೂ ಸಹಾಯ ಮಾಡೋದು, ಗಿಫ್ಟ್ ಕೊಡೋದು, ವಿಷಸ್ ಹೇಳೋದು ಸುಲಭವಾಗಿ ಮಾಡ್ತಾರೆ. ಆದರೆ ಅದೇ ಯಾರಾದರೂ ಅವ್ರಿಗೆ ಅಪ್ರಿಸಿಯೇಷನ್ ಕೊಟ್ಟಾಗ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ಹ್ಯಾಪಿ ಬರ್ತ್ಡೇ ಅಥವಾ ಇದು ನಿನಗೋಸ್ಕರ ಅಂತ ಹೇಳಿದ ತಕ್ಷಣ ಅಯ್ಯೋ ಇಲ್ಲ ಅಷ್ಟೆಲ್ಲ ಯಾಕೆ, ಅದರ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿಬಿಡ್ತಾರೆ.
ಹಲವಾರು ಬಾರಿ ಇದು ಕೇವಲ ವಿನಯಶೀಲತೆ ಅಲ್ಲ, ಇದರ ಹಿಂದೆ ರಿಜೆಕ್ಷನ್ ಸೆನ್ಸಿಟಿವಿಟಿ, ಕಡಿಮೆ ಸೆಲ್ಫ್ ವರ್ತ್ ಅಥವಾ ಅಟೆನ್ಷನ್ಗೆ ನಾವು ಅರ್ಹರಲ್ಲ ಅನ್ನೋ ಒಂದು ಸಣ್ಣ ನಂಬಿಕೆ ಕೆಲಸ ಮಾಡ್ತಾ ಇರ್ಬೋದು. ಆದ್ದರಿಂದ ಮುಂದಿನ ಸಲ ಯಾರಾದರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದರೆ ಅಥವಾ ನಿಮಗೋಸ್ಕರ ಏನಾದರೂ ಮಾಡಿದರೆ ಅದನ್ನು ತಕ್ಷಣ ತಳ್ಳಿ ಹಾಕಬೇಡಿ. ಒಂದು ಸರಳವಾದ ಥ್ಯಾಂಕ್ ಯು ಅಂತ ಹೇಳಿ ಅದನ್ನ ಮನಸ್ಸಾರೆ ಸ್ವೀಕರಿಸಿ. ಯಾಕಂದರೆ ಪ್ರೀತಿನ, ಗೌರವವನ್ನು ಮತ್ತು ಕಾಳಜಿನ ಸ್ವೀಕರಿಸೋದು ಕೂಡ ಒಂದು ಸ್ಕಿಲ್. ಅದನ್ನು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದಂತೆ ನಿಮ್ಮ ಸೆಲ್ಫ್ ವರ್ತ್ ಕೂಡ ನಿಧಾನವಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಯಾರಾದರೂ ನಿಮ್ಮ ಬರ್ಡೇಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ ತಕ್ಷಣ ಒಂದು ಕ್ಷಣ ನಿಂತು ಆ ಮಾತನ್ನ ಮನಸ್ಸಾರೆ ಸ್ವೀಕರಿಸಿ. ತಕ್ಷಣ ಹೇ ಅದೆಲ್ಲ ಯಾಕೆ ಅಂತ ಇಗ್ನೋರ್ ಮಾಡಬೇಡಿ. ಆ ವಿಶಸ್ನ ಫೀಲ್ ಮಾಡಿ, ಆ ಅಟೆನ್ಷನ್ನ ರಿಜೆಕ್ಟ್ ಮಾಡಬೇಡಿ. ಯಾರಾದರೂ ನಿಮ್ಮನ್ನ ನೆನಪಿಟ್ಟಿದ್ದಾರೆ, ನಿಮಗೋಸ್ಕರ ಒಂದು ಕ್ಷಣ ಸಮಯ ತಗೊಂಡಿದ್ದಾರೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಿ. ಒಂದು ಸಲ ಆದರೂ ಒಬ್ಬ ವ್ಯಕ್ತಿ ಕಡೆಯಿಂದ ಬಂದ ಆ ಸೆಲೆಬ್ರೇಷನ್ನ ಮನಸ್ಸಾರೆ ಅಕ್ಸೆಪ್ಟ್ ಮಾಡಿ. ಮೊದಲಿಗೆ ಅದು ಸ್ವಲ್ಪ ಆಕ್ವರ್ಡ್ ಅನಿಸುತ್ತೆ, ವಿಚಿತ್ರವಾಗಿಯೂ ಅನಿಸುತ್ತೆ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅಪ್ರಿಸಿಯೇಷನ್ ಮತ್ತು ಕೇರ್ನ ಸ್ವೀಕರಿಸೋದು ಕೂಡ ಎಮೋಷ್ನಲ್ ಗ್ರೋತ್ನ ಒಂದು ಭಾಗ. 6ನೇ ವಿಷಯ, ನಿಮ್ಮದೇ ಆದ ಒಂದು ಬರ್ತ್ಡೇ ರಿಚುವಲ್ ಮಾಡ್ಕೊಳ್ಳಿ. ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅದು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಂತೇನೂ ಇಲ್ಲ. ಯಾರಾದರೂ ಪ್ಲ್ಯಾನ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು ಅಥವಾ ದೊಡ್ಡ ಪಾರ್ಟಿ ಮಾಡಬೇಕು ಅಂತ ಕಾಯೋ ಅವಶ್ಯಕತೆ ಇಲ್ಲ. ನಿಮ್ಮ ಬರ್ತ್ಡೇನ ನಿಮ್ಮ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದ ಊಟ ಮಾಡಿ, ಇಷ್ಟ ಆಗೋ ಥಿಂಗ್ಸ್ನ ಬೈ ಮಾಡಿ, ಒಂದು ಲಾಂಗ್ ಡ್ರೈವ್ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ನಿಮ್ಮ ಜೀವನದಲ್ಲಿ ಕಳೆದ ಒಂದು ವರ್ಷದ ಬಗ್ಗೆ ಬರೀರಿ. ರಿಚುವಲ್ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ, ಅದು ನಿಮಗೆ ಅರ್ಥಪೂರ್ಣವಾಗಿರಬೇಕು. ಆ ದಿನ ನನ್ನ ಜೀವನಕ್ಕೂ ಬೆಲೆ ಇದೆ ಅನ್ನೋದನ್ನ ನಿಮಗೆ ನೀವೇ ನೆನಪಿಟ್ಕೊಳ್ಳೋ ದಿನ ಆಗಿರಲಿ. ಫಾರ್ ಎಕ್ಸಾಂಪಲ್, ಪ್ರತಿ ಬರ್ತ್ಡೇಗೆ ನಿಮ್ಮ ಬಗ್ಗೆ ನೀವೇ ಒಂದು ಲೆಟರ್ ಬರೀರಿ. ಈ ವರ್ಷ ನಾನು ಏನು ಕಲಿತೆ, ಏನು ಸಾಧಿಸಿದೆ, ಯಾವ ಕಷ್ಟಗಳನ್ನ ದಾಟಿ ಬಂದೆ, ಮುಂದಿನ ಒಂದು ವರ್ಷದಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನು ಹಾನೆಸ್ಟಾಗಿ ಬರೀರಿ. ಅಥವಾ ನಿಮಗೆ ತುಂಬ ಇಷ್ಟ ಆದ ಜಾಗಕ್ಕೆ ಒಬ್ಬರೇ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಫೇವ್ರೆಟ್ ಫುಡ್ನ ತಿನ್ನಿ, ನಿಮಗೆ ಇಷ್ಟ ಆಗೋ ಡ್ರೆಸ್ ಅಥವಾ ಏನಾದರೂ ಪರ್ಚೇಸ್ ಮಾಡಿ, ದೇವಸ್ಥಾನಕ್ಕೆ ಹೋಗಿ ನೇಚರಲ್ಲಿ ವಾಕ್ ಮಾಡಿ, ಅಥವಾ ಒಂದು ದಿನ ಪೂರ್ತಿ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಸಂತೋಷನ ಕೊಡೋ ಕೆಲಸನೇ ಮಾಡಿ. ನೀವು ಏನು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಮುಖ್ಯವಾದದ್ದು ಆ ದಿನ ನಿಮ್ಮನ್ನ ನೀವು ಗೌರವಿಸೋದು. ನಿಮ್ಮ ಜೀವನ, ನಿಮ್ಮ ಪ್ರಯಾಣ ಮತ್ತು ನಿಮ್ಮ ಅಸ್ತಿತ್ವಕ್ಕೆ ಒಂದು ಕ್ಷಣ ಕೃತಜ್ಞತೆ ಹೇಳೋದು. ಬರ್ತ್ಡೇ ಅನ್ನೋದು ಕೇವಲ ವಯಸ್ಸು ಹೆಚ್ಚಾಗೋ ದಿನ ಅಲ್ಲ, ವರ್ಷದಲ್ಲಿ ಒಂದು ದಿನ. ನನಗೆ ಮುಖ್ಯ ಅನ್ನೋದನ್ನ ನಿಮಗೆ ನೀವೇ ನೆನ್ಪಿಟ್ಕೊಳ್ಳೋ ಒಂದು ಮೀನಿಂಗ್ಫುಲ್ ರಿಚುವಲ್ ಆಗಿರಲಿ. ಕೊನೆಯದಾಗಿ ಒಂದು ಮಾತು ಹೇಳಬೇಕು, ನೀವು ನಿಮ್ಮ ಬರ್ತ್ಡೇನ ಯಾವಾಗಲೂ ಅವಾಯ್ಡ್ ಮಾಡ್ತಿದ್ರೆ ಅದು ಯಾವಾಗಲೂ ಹ್ಯುಮಿಲಿಟಿ ಅಥವಾ ಮೆಚ್ಯೂರಿಟಿನ ತೋರಿಸೋದಿಲ್ಲ. ಕೆಲವೊಮ್ಮೆ ಅದು ನಿಮ್ಮನ್ನು ನೀವು ಜಗತ್ತಿನಿಂದ ಸ್ವಲ್ಪ ಹೈಡ್ ಮಾಡ್ಕೊಳ್ಳೋ ಒಂದು ವಿಧಾನ ಆಗಿರ್ಬೋದು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಹೆಚ್ಚಿನ ಜನ ನಿಮ್ಮನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಬಯಸೋದು ನೀವು ಪರ್ಫೆಕ್ಟ್ ವ್ಯಕ್ತಿ ಅಂತ ಅಲ್ಲ, ನೀವು ಅವರ ಜೀವನದಲ್ಲಿ ಇದ್ದೀರಾ, ಅವ್ರಿಗೊಂದು ಮುಖ್ಯವಾದ ವ್ಯಕ್ತಿ, ಮತ್ತು ನೀವು ಈ ಜಗತ್ತಲ್ಲಿ ಬದುಕ್ತಿದ್ದೀರಾ ಅನ್ನೋ ಕಾರಣಕ್ಕೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಎಕ್ಸಿಸ್ಟೆನ್ಸೇ ಸೆಲೆಬ್ರೇಷನ್ಗೆ ಸಾಕಾದ ಕಾರಣ ಆಗಿರುತ್ತೆ. ಆದ್ದರಿಂದ ನಿಮ್ಮ ಬರ್ತ್ಡೇನ ಕೇವಲ ಕ್ಯಾಲೆಂಡರ್ನ ಒಂದು ಡೇಟ್ ಅಂತ ನೋಡಬೇಡಿ, ಅದು ನಿಮ್ಮ ಜೀವನದ ಇನ್ನೊಂದು ವರ್ಷ, ನೀವು ದಾಟಿದ ಹೋರಾಟಗಳು, ಕಲಿತ ಪಾಠಗಳು ಮತ್ತು ನಿಮ್ಮ ಮುಂದಿನ ಪ್ರಯಾಣದ ಆರಂಭನ ನೆನಪಿಸ್ಕೊಳ್ಳೋ ಒಂದು ದಿನ. ಹಾಗಾಗಿ ಕನಿಷ್ಠ ಆ ಒಂದು ದಿನ ಆದರೂ ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಜೀವನನ ಅಪ್ರಿಷಿಯೇಟ್ ಮಾಡಿ. ಯಾಕಂದರೆ ನೀವು ಇದ್ದೀರಾ ಅನ್ನೋದೇ ಸಾಕು. ಈ ವರ್ಷ ನಿಮ್ಮ ಬರ್ತ್ಡೇ ಬಂದಾಗ ಇದೊಂದು ಸಾಧಾರಣ ದಿನ ಅಷ್ಟೇ ಅಂತ ಹೇಳಿ ಅದನ್ನ ಸುಮ್ಮನೆ ಕಳಿಬೇಡಿ. ಯಾಕಂದರೆ ನೀವು ಸಾಧಾರಣ ವ್ಯಕ್ತಿ ಅಲ್ಲ. ನಿಮ್ಮ ಜೀವನ, ನಿಮ್ಮ ಪ್ರಯಾಣ, ನೀವು ದಾಟಿ ಬಂದ ಕಷ್ಟಗಳು ಮತ್ತು ನೀವು ಕಲಿತ ಪಾಠ, ಇವೆಲ್ಲದಕ್ಕೂ ಬೆಲೆ ಇದೆ. ಇವಾಗ ನಿಮಗೊಂದು ಪ್ರಶ್ನೆ, ಈ ವರ್ಷ ನಿಮ್ಮ ಬರ್ತ್ಡೇಗೋಸ್ಕರ ನಿಮಗೆ ನೀವೇ ಏನು ಮಾಡ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೀರಾ? ಅದೊಂದು ಸಣ್ಣ ಗಿಫ್ಟ್ ಆಗಿರ್ಬೋದು, ಒಂದು ಸೋಲೋ ಟ್ರಿಪ್ ಆಗಿರ್ಬೋದು, ನಿಮ್ಮ ಫೇವ್ರೆಟ್ ಫುಡ್ ಆಗಿರ್ಬೋದು, ಅಥವಾ ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಯಾವುದೇ ಒಂದು ಸ್ಪೆಷಲ್ ರಿಚುವಲ್ ಆಗಿರ್ಬೋದು. ನಿಮ್ಮ ಆನ್ಸರ್ನ ಕಮೆಂಟಲ್ಲಿ ಬರೀರಿ, ಅದನ್ನ ಓದೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇವತ್ತು ನೋಡ್ತಿರೋ ನಿಮ್ಮಲ್ಲಿ ಯಾರಿಗಾದರೂ ಇವತ್ತು ಬರ್ತ್ಡೇ ಇದ್ದರೆ ವಿಶ್ ಯು ಹ್ಯಾಪಿ ಬರ್ತ್ಡೇ. Thanks for watching.